ಆಯ್ತು ಎಂಟು ಏನು ಜೂನ್ ತಿಂಗಳಿಂದ ಡೆಂಗ್ಯೂ ಜ್ವರ ಸಂಖ್ಯೆ ಜಾಸ್ತಿ ಆಗಿತ್ತು ಸರ್. ಬಟ್ ಕೊಡಿ ಇನ್ನೊಂದು ಬುಕ್ಲೆಟ್ ಇನ್ನೊಂದು ಕೊಡಿ ಇನ್ನೊಂದು ಒಂಚೂರು ತಪ್ಪಾಗೈತೆ. ಅದೇ ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ಒಂದು ಸ್ವಲ್ಪ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಇದ್ದವು ಸರ್. ಈ ಮಂತಲ್ಲಿ ಈಗ ಆಕ್ಟಿವ್ ಕೇಸು 7 ಇದೆ ಸರ್. 83 ಹುಟ್ಟೂರು ತಾಲೂಕು ಓವರಾಲ್ 83 ಕೇಸಸ್ ಪಾಸಿಟಿವ್ ಇತ್ತು. ಅದರಲ್ಲಿ ಎಷ್ಟು ಈಗ ಕ್ಲಿಯರ್ ಆಗಿದೆ? ಈಗ 7 ಬಿಟ್ಟರೆ ಇನ್ನೆಲ್ಲ ಕ್ಲಿಯರ್ ಆಗಿದೆ ಸರ್. 7 ಆಕ್ಟಿವ್ ಕೇಸಸ್ ಇದಾವೆ. ಹೌದು, ಅದು ಆನ್ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ, ಗುಣ ಆಗಿದ್ದಾರೆ ಸರ್. ಎಲ್ಲೆಲ್ಲಿ? ಇದು ಈವನ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಸರ್. ಹುಣಸೂರು ಟೌನ್ ನಲ್ಲಿ 3 ಇದೆ. ಎಲ್ಲಿ ಟೌನ್ 3? ಒಂದು ಏನಿದೆ, ಯಾವ ಆಧಾರದ 160 ಜನ ಕೊಟ್ರಿ ನೀವು? ಅವ್ನು ಸ್ಕೆಚ್ ಕೊಟ್ಟಿದ್ದೀರಿ, ಸ್ಕೆಚ್ ಬೇಡವಾ? ಚೆಕ್ ಬಂದಿ ಹಾಕ್ಬೇಕು, ಸ್ಕೆಚ್ ಬೇಕು. ಮೊದಲು ನೀವು ವಿಸಿಟ್ ಮಾಡಿ, ಯಾರು ರಸ್ತೆ ಮನೆ ಕಟ್ಕೊಂಡವ್ರೆ, ಬೇಕಾದ್ರೆ ಆಲ್ಟರ್ನೇಟ್ ಕೂಡ ಬಡವರೇ ಇದ್ದಾರೆ, ನಾನೇನು ಇದು ಮಾಡ್ತಾ ಇಲ್ಲ. ಅನಧಿಕೃತವಾಗಿ ನೀವು ರಸ್ತೆ ಮೇಲೆ ಮನೆ ಕಟ್ಕೊಳ್ಳೋಕೆ ಬಿಟ್ರೆ ಬೇರೆ ಕಡೆ ಆಶ್ರಯ ಬಡಾವಣೆ ಮಾಡ್ತೀವಿ, ಕೊಡೋಣ. ಅಲ್ಲಿ ಬಡವರಿದ್ರೆ ಬಡವರೇ ಇದ್ದಾರೆ, ನನಗೆ ಶ್ರೀಮಂತರು ಇದ್ದಾರೆ ನಾನು ಹೇಳಲ್ಲ. ನಾನು ಅದಕ್ಕೇನು ಪಾಪ ಅವರು ಹಾಕೊಂಡಿರೋರು ಶ್ರೀಮಂತರು ಅಂತಲ್ಲ, ಬಡವರೇ. ಆದರೆ ರಸ್ತೆ ಮೇಲೆ ಹಾಕೊಂಡ್ರೆ ನೀವು ಕೊಟ್ಟಿರೋದು ಒಪ್ಪಂದ ಕೊಟ್ಟಿರೋದು ಏನು 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 ಪ್ರಯೋಜನ ಬಂತು? ಆಮೇಲೆ ಕರೆಕ್ಟ್ ಈಗ ನೀವು ಕೊಟ್ಟಿರೋದು ಪತ್ರ 20, 30, 10, 15, 15, 20 ಎಷ್ಟು ಅವ್ರಿದ್ರೆ ಅಳತೆ ಮಾಡಿ ಕೊಟ್ಟಿದ್ದೀರಿ. ಅಳತೆ ಮಾಡಿ ಕೊಡ್ಬೇಕಾದ್ರೆ ಒಂದು ಬೇಸಿಕ್ ನೀವು ಮಾಡ್ಕೋಬೇಕಾಗಿತ್ತು. ಬಡಾವಣೆ ನಕ್ಷೆ ಮಾಡ್ಬೇಕಾಗಿತ್ತು. ಫಸ್ಟ್ ನೀವು ಬಡಾವಣೆ ನಕ್ಷೆ ಮಾಡಿ ಅದ್ರ ಪ್ರಕಾರವಾಗಿ ನೀವು ಅವ್ರಿಗೆ ಹಕ್ಕುಪತ್ರ ವಿತರಣೆ ಮಾಡಬೇಕಾಗಿತ್ತು. ರಸ್ತೆಯಲ್ಲಿ ಹಕ್ಕುಪತ್ರ ಕೊಡೋದು ಎಷ್ಟು ಪ್ರಯೋಜನ? ಚರಂಡಿಯಲ್ಲಿ ಹಕ್ಕುಪತ್ರ ಕೊಟ್ಟರೆ ಏನು ಪ್ರಯೋಜನ? ರಸ್ತೆ ಮೇಲೆ ಮನೆ ಕಟ್ಕೊತಾವ್ರೆ, ನೀವು 20, 30 ಹಕ್ಕುಪತ್ರ ಕೊಟ್ಟಿದ್ದೀರಿ, 40, 50 ರಸ್ತೆ ಮನೆ ಕಟ್ಕೊಳ್ಳೋ ಕೆರೆಯಲ್ಲೂ ಕಟ್ಬಿಟ್ಟವ್ರೆ. ಇಲ್ಲ ಸರ್, ರಸ್ತೆ ಮೇಲೆ ಮನೆ ಕಟ್ಟಿರೋ ಆ ಥರ ಯಾವುದು ಇದೆಯಪ್ಪ. ನನಗೆ ನಾನು ವಿಸಿಟ್ ಮಾಡಿದ್ದೀನಿ, ಅವ್ರಿಗೆ ಹಕ್ಕುಪತ್ರ ಆ ಥರ ರಸ್ತೆ ಮೇಲೆ ಮನೆ ಕಟ್ಟಿರೋ ಹಕ್ಕುಪತ್ರ ನಾನು ನಿಮ್ಮ ಮನೆ ಹಕ್ಕುಪತ್ರ ಕಟ್ಟೋರೆ ನನಗೆ ಹಕ್ಕುಪತ್ರ ಕೊಟ್ಟಿದ್ದೀವಿ ಅವ್ರಿಗೆ ನಾನು ನಿಮ್ಮ ಜೊತೆ ಹೇಳ್ತಾ ಇಲ್ಲ. ನೀವು ನಗರಸಭೆಯಿಂದ ಕೊಳಗೇರಿ ಪ್ರದೇಶ ಅಂತ ಹ್ಯಾಂಡ್ ಓವರ್ ಮಾಡ್ಕೊಂಡ್ಮೇಲೆ ಜವಾಬ್ದಾರಿ ನಿಮ್ದಾಗುತ್ತೆ. ಜವಾಬ್ದಾರಿ ನಿಮ್ದಾದ್ಮೇಲೆ ರಸ್ತೆ ಮೇಲೂ ಮನೆ ಕಟ್ಕೊಳಕ್ ಬಿಟ್ರೆ, ಚರಂಡಿ ಮೇಲೂ ಮನೆ ಕಟ್ಕೊಳಕ್ ಬಿಟ್ರೆ ಯಾಕೆ ಜವಾಬ್ದಾರಿ? ಯಾರು ಕೇಳಬೇಕು? ಈಗ ಜೊತೆಗೆ ಈಗ ನಿನ್ನೆ ಹೋದಾಗ ಅಲ್ಲಿ ಇನ್ನೂ ಸಾಕಷ್ಟು ಜನ ಹಕ್ಕುಪತ್ರ ಕೊಟ್ಟಿಲ್ಲ, ಸಾಕಷ್ಟು ಜನ ಹಕ್ಕುಪತ್ರ ಕೊಟ್ಟಿಲ್ಲ. ನಿಮ್ದು ಜೊತೆಗೆ 168 ಜನ ನೀವೇನು ಅಫಿಷಿಯಲ್ ಆಗಿ ಹಕ್ಕುಪತ್ರ ಕೊಟ್ಟಿದ್ದೀರಿ, ನಗರಸಭೆಗೆ ಮಾಹಿತಿ ಇಲ್ಲ. ನಗರಸಭೆ ಖಾತೆ ಆಗಬೇಕು, ಖಾತೆ ಆಯ್ತಲ್ಲ. ಅಲ್ಲಿ ಇಲ್ಲಿ ಸುತ್ತವ್ರೆ ಖಾತೆ ಆಗಿಲ್ಲ ಅಂತ. ಇವ್ರು ಅನಧಿಕೃತ ಬಡಾವಣೆ ನಾವು ಖಾತೆ ಮಾಡಲ್ಲ ಅಂತ ಕೂತವ್ರೆ. ಈಗ ನೀವು ಹಕ್ಕುಪತ್ರ ಕೊಟ್ಟಿದ್ದೀರಿ, ಖಾತೆ ಆಗಲ್ಲ, ಅನಧಿಕೃತ ಅಂದ್ಮೇಲೆ ನಿಮ್ದು ಅನಧಿಕೃತ ಅಂತ ಆಯ್ತಲ್ಲ ಹಕ್ಕುಪತ್ರ. ಇಲ್ಲ ಸರ್, ಈಗ ಹಕ್ಕುಪತ್ರ ಕೊಡೋಕ್ಕಿಂತ ಮುಂಚೆ ನಾವು ಸಾರ್ವಜನಿಕ ಪ್ರಕಟಣೆ ಹೊರಡಿಸಿ ಅದು ಪಟ್ಟಿನ ಕೊಟ್ಟಿರ್ತೀವಿ ಸರ್ ನಗರಸಭೆಗೆ. ನಾನು ಲಕ್ಷ್ಮೀಶ್ವರೇ, ನೀವು
ಸಾರ್ವಜನಿಕ ಪ್ರಕರಣ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅಲ್ಲಿ ಗ್ರೌಂಡ್ ರಿಯಾಲಿಟಿ ಬಗ್ಗೆ ಮಾತಾಡಿ. ನಾವು ಪೇಪರ್ ವರ್ಕ್ ಏನಾದ್ರು ಮಾಡ್ಕೊಂಬೋದಿಲ್ಲ ಆಫೀಸಲ್ಲಿ ಕೂತ್ಕೊಂಡು. ನೀವು ಅಲ್ಲಿ ಕೂತ್ಕೊಂಡು ಈಗ ನಮ್ಮ ನಗರಸಭೆ ಅಧಿಕಾರಿ ಒಬ್ಬರು ಕರ್ಕೊಂಡು ನೀವು ಒಂದು ನಕ್ಷೆ ತಯಾರು ಮಾಡಿ, ಮೊದಲು ಒಂದು ಸರ್ವೆ ಮಾಡಿಸಿ, ರಸ್ತೆ ಯಾವುದು ಬಿಡ್ಬೇಕು, ಅದೇ ಇವೆಲ್ಲ ನಿಮ್ತಾವು ಮನೆ ರಸ್ತೆ ಮೇಲೆ ಕಟ್ಕೊತವ್ರೆ ನಂದೇ ಇದು ಅಂತಾನೆ ಹಕ್ಪತ್ರ ಕೊಟ್ಟಿದ್ದೀರಿ ಹಕ್ಪತ್ರ ನೀವು ಆಯ್ತು, ಹಕ್ಪತ್ರ ಕೊಟ್ಬಿಟ್ಟಿದ್ದೀರಿ, ಖಾತೆ ಆಯ್ತಲ್ವಲ್ಲ, ಇವ್ರು ನೋಡ್ತಾರೆ ರಸ್ತೆ ಅಪ್ಪ ಇದು, ರಸ್ತೆ ಯಾವುದು, ಮನೆ ಯಾವುದು, ಟಾಯ್ಲೆಟ್ ಯಾವುದು, ಚರಂಡಿ ಯಾವುದು, ಏನಿಲ್ಲ ಅಲ್ಲಿ. ಅದು ಓಪನ್ ಡ್ರೈನ್ ಇದೆ ಅಲ್ಲಿ. ಮೂಗು ಪಾಪ ವಾಸ ಮಾಡ್ತಾ ಇರೋ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಹೆಂಗ್ ವಾಸ ಮಾಡ್ತಾರೆ ಅಂತ ಅನಿಸ್ತದೆ ನಾನು ಹೋಗ್ಬಿಟ್ಟು. ವಾಸ ಮಾಡಕ್ ಯೋಗ್ಯವಾಗೇ ಇಲ್ಲ ಅದು. ಅಲ್ಲಿ ಹಂದಿ ಸಾಕಾಣಿಕೆ ಅಲ್ಲೇ, ಹಂದಿ ತೊಳೋದ್ ನೀರು ಅಲ್ಲೇ, ನೀರೆಲ್ಲ ರಸ್ತೆ ಮೇಲೆ, ಆಮೇಲೆ ರಸ್ತೆ ಮೇಲೆ ಮನೆ, ಚರಂಡಿ ಮೇಲೆ ಮನೆ. ಏನ್ ಮಾಡ್ತೀರಿ ಹೇಳಿ ಈಗ? ಈಗ ನಗರಸಭೆ ಸ್ಟಾಫ್ ಜೊತೆ ಫಸ್ಟ್ ನೀವು ಆ ನರಸಿಂಹಸ್ವಾಮಿ ಬಡಾವಣೆ ಎಷ್ಟು ಎಕರೆ ಗುರ್ತು ಮಾಡಿರೋ ನೀವು ಸ್ಲಮ್ಮು? 18 acres ಗುರ್ತು ಮಾಡಿದ್ದೀರಾ. ಇವತ್ತು ಸ್ಕೆಚ್ ಇದೆ ಅದು 23 ಅಲ್ಲಿ ಸರ್. 2023 ಅಲ್ಲಿ ಘೋಷಣೆ ಆಗಿರೋದು. ಹೌದು ಸರ್. ನರಸಿಂಹಸ್ವಾಮಿ ಬಡಾವಣೆ ರೀಸೆಂಟ್ ಆಗಿ ಆಗಿದೆ ಸರ್. ರೀಸೆಂಟ್ ಆಗಿ ಆಗಿದೆ. ಇವ್ರು ಏನು ಬಡಾವಣೆ ನಕ್ಷೆ ನಿಮ್ಗೆ ಕೊಟ್ಟಿದ್ದಾರೆ, 18 ಎಕರೆ ನಕ್ಷೆ ಕೊಟ್ಟವ್ರಾ? ಹೌದು ಸರ್, ಅದು ಎನ್ಕ್ಲೋಸ್ ಮಾಡಿ ಸ್ಕೆಚ್ ಕೊಟ್ಟಿದ್ದಾರೆ. ಹ್ಯಾಂಡಿಂಗ್ ಓವರ್ ಟೈಮಲ್ಲಿ ಸ್ಕೆಚ್ ಕೊಟ್ಟಿದ್ದಾರೆ ಆಯ್ತು. ಈಗ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದೀರಿ, ನಕ್ಷೆ ಕೊಟ್ಟವ್ರೆ, XYZ ಏನಾದ್ರು ಆಗಿದೆ. 18 ಎಕರೆ ಪ್ಲಾನ್ ಮಾಡಿದ್ದೀರಾ? ಪ್ಲಾನ್ ಆಗಿದೆಯಾ?